ಹಲೋ ಗಾಯ್ಸ್, ಇವತ್ತು ನಮ್ಮ ಅಕ್ಕ ಏನು ಮಾಡ್ಕೊಡ್ತಾ ಇದ್ದಾಳೆ ನಮಗೆ ಅಂದರೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಎಷ್ಟೊಂದು ಉಪ್ಪಿಟ್ಟಿಗೆ ನಾವು ಫ್ಯಾನ್ ಇದ್ದೀವಿ, ಅದೇ ಥರ ಒಂದು ಬಿರಿಯಾನಿಗೂ ಅಷ್ಟೇ. ಸೊ ರುಚಿನ ನಿಮಗೂ ತೋರಿಸ್ಕೊಡ್ಬೇಕು ಅನ್ನೋ ಆಸೆಯಿಂದ ಸಡನ್ನಾಗಿ ಪ್ಲ್ಯಾನ್ ಮಾಡಿ ವಿಡಿಯೋ ಮಾಡ್ತಾಯಿದ್ವಿ. ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಈಗ ಎಷ್ಟು ಮಾಡ್ಕೊಂಡಿದ್ದೀವಿ ರೆಡಿ ಆಗಿರಲ್ಲ. ಆ್ಯಕ್ಚುಲಿ ಏನೇನು ಇದಕ್ಕೆ ಐಟಮ್ಸ್ ಬೇಕೋ ಅದನ್ನೆಲ್ಲ ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಬಟ್ ಈಗ ಏನಂತಾರೆ ಆನಿಯನ್ನು ಎಣ್ಣೆ ಜೊತೆ ಈರುಳ್ಳಿನ ಆಲ್ಮೋಸ್ಟ್ 10 ಮಿನಿಟ್ಸ್ ಆಯಿತು ಕುದಿಸ್ಬಿಟ್ಟು. ಯಾಕಂದರೆ ಈ ಥರ ಬಂದ್ರೇ ನಿಮಗೆ ಟೇಸ್ಟ್ ಸಿಗೋದು. ಅಷ್ಟೇ ಆಯಿತು ಈಗ. ಸೊ 10 ಮಿನಿಟ್ಸ್ ಆದಮೇಲೆ ಈಗ ಚಿಲ್ಲಿ ಆ್ಯಡ್ ಮಾಡಿಕೊಂಡೆ ಒಂದೆರಡು. ಸೊ ನೆಕ್ಸ್ಟ್ ಈಗ ಒಂದೊಂದೇ ಐಟಮ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಅದೇ ನೀವು ಇಲ್ಲಿ ಪೌಡರ್ ನೋಡ್ಬೋದು. ಇದರಲ್ಲಿ ನಾವು ಚಕ್ಕೆ, ಲವಂಗ, ಸೋಂಪು, ಜೀರಿಗೆ, ಮೆಣಸು ಹಾಕಿ ಪುಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಬೇಯಿಸ್ತಾ ಇರೋದು ಅಂದರೆ ಒಟ್ಟಿಗೆ ಚಿಕನ್ ಫ್ರೈನೂ ಕೂಡ ಮಾಡಿಬಿಡೋಣ ಅಂತ. ಸೇಮ್ ಈಗ ಆಯಿಲ್ ಮತ್ತು ಆನಿಯನ್ ಮಾಡ್ಕೊಳ್ತಾ ಇದ್ದೀರಾ? ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದು ಸ್ವಲ್ಪ ನನಗೆ ಫ್ರೈಗೋಸ್ಕರ ಇಲ್ಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿ ಹಾಕ್ತೀನಿ. ಸ್ವಲ್ಪ ಮಿಕ್ಸ್ ಮಾಡಿಬಿಡ್ತೀನಿ. ಶುಂಠಿ ಇದು ಬೆಳ್ಳುಳ್ಳಿ ಜಜ್ಕೊಂಡಿರೋದು. ಜಜ್ಕೊಂಡಿರೋ ಶುಂಠಿ ಸ್ವಲ್ಪ. ನೀವು ಈ ಥರ ಕಲ್ಲಲ್ಲಿ ಮಾಡಿದಾಗ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ. ನೀವು ಅದು ಹೋಗ್ತೀರಾ? ಎಷ್ಟೊಂದು ಜನ ಹೇಳೋದು ಕೇಳಿದ್ದಾರೆ. ಕೇಳ್ತಾ ಇರೋದಿಲ್ಲ. ಆ್ಯಕ್ಚುಲಿ ಹೌದು, ನಾವು ರೆಡಿ ಪೇಸ್ಟ್ ತರೋದಕ್ಕಿಂತ ಮನೇಲಿ ನಾವೇ ಜಜ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಮನೇಲಿ ನಾವು ಕೆಲವೊಬ್ರು ಮಿಕ್ಸಿ ಮಾಡ್ತಾರೆ, ಎರಡನ್ನೂ ಒಟ್ಟಿಗೆ ಸೇರಿಸಿ. ಬಟ್ ನಾನು ಹೊಸದಾಗಿ ಅನ್ನೋದಕ್ಕಿಂತ ಟ್ರೈ ಮಾಡಿದ್ದೇನೆಂದರೆ ಕಲ್ಲಲ್ಲಿ ಜಜ್ಕೊಳ್ಳೋದು. ಈ ಕಲ್ಲಲ್ಲಿ ಸಪ್ರೇಟಾಗಿ ಇದನ್ನು ಹಾಕ್ತಾ ಇದ್ದೀನಿ. ಬಾತ್ ಐಟಮ್ಸು ಫ್ಲೇವರ್ ಬರುತ್ತೆ. ಎಷ್ಟೊತ್ತು ಬೇಕಾಗ್ಬೋದು ಬಿರಿಯಾನಿ ರೆಡಿ ಮಾಡೋಕ್ಕೆ? ಒಂದು ಅಂದಾಜು ನಿಮಗೆ ಈರುಳ್ಳಿಗೆ ಟೈಮ್ ಕೊಡ್ತೀವಿ ಬೇಯಿಸೋದಕ್ಕೆ. ಸೊ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆಯಿಂದ ಒಂದು 3/4 ಗಂಟೆ ಒಳಗಡೆ ರೆಡಿ ಆಗುತ್ತೆ. ಅದು ನೀವು ಫಸ್ಟೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇಲ್ಲ. ಸೊ ಇದು ಟೊಮೆಟೊ ಬೇಕಾ? ಇದು ಸ್ವಲ್ಪ ಸಾಫ್ಟ್ ಆಗಬೇಕಾ? ಅದು ಸಾಫ್ಟ್ ಆಗೋಷ್ಟರಲ್ಲಿ ನೀವು ನನಗೆ ಚಿಕನ್ದು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀರಲ್ವ, ಅದರದ್ದು ರೆಸಿಪಿ ಹೇಳ್ಕೊಡ್ತೀವಿ. ಅದನ್ನು ನೀವು ಫ್ರೈಡ್ ಹೇಳೋಣ. ಇದಕ್ಕೆ ಹಾಕ್ಕೊಡ್ತೀವಿ ಸ್ವಲ್ಪ. ಏನಿಲ್ಲ, ತೆಗೆದು ಹಾಕ್ಬಿಡಿ ಅಲ್ಲಿಗೆ. ಸೊ ಇಲ್ಲಿ ಫ್ರೈಗೂ ಕೂಡ ಸೇಮ್ ಒಗ್ಗರಣೆ, ಆಯಿಲು, ಈರುಳ್ಳಿ, ಒಂದೆರಡು ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು. ಫ್ರೈಗೆ ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಿಟಿಕೆ ಅರಿಶಿನ. ಆಲ್ರೆಡಿ ನಾನು ಚಿಕನ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದಕ್ಕೂ ಸ್ವಲ್ಪ ಹಾಕಿದ್ದೀನಿ. ಬಟ್ ಒಗ್ಗರಣೆಯಲ್ಲೂ ಸ್ವಲ್ಪ ಹಾಕ್ಬೇಕು. ಮ್ಯಾರಿನೇಟ್ ಮಾಡ್ಕೊಂಡು ಇದು ಬಿರಿಯಾನಿಗೆ ಮ್ಯಾರಿನೇಟ್ ಮಾಡಿರೋದು.
ಚಿಕನ್ ಫ್ರೈಗೆ ಏನು ಮ್ಯಾರಿನೇಟ್ ಮಾಡಿದ್ದೀನಿ ಅಂದರೆ ಸಿಂಪಲ್ಲು. ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫಸ್ಟು. ಆ ಸ್ಮೆಲ್ ಇದ್ರೆ ನಿಮ್ಗೆ ಗೊತ್ತಲ್ಲ, ತಿನ್ನೋಕ್ಕಾಗಲ್ಲ. ಅದಾದಮೇಲೆ ಅಚ್ಕಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ಎರಡಕ್ಕೂ ಸೇಮ್ ರೆಸಿಪಿ? ಎರಡಕ್ಕೂ ಸೇಮೆ. ಓಕೆ. ಲೆಮನ್ ಜ್ಯೂಸು ಆ್ಯಂಡ್ ಏನಂತಾರೆ ಅದು ಅರಿಶಿನ, ಕರ್ಡ್ ಮೇಯ್ನಾಗಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗಲೇ ತಿನ್ಬೇಕನ್ಸುತ್ತೆ, ಬಟ್ ಆಗುತ್ತೆ. ಇದು ಫ್ರೈ. ಎಷ್ಟು ಜ್ಯೂಸಿ ಅಲ್ಲ. ಬಿರಿಯಾನಿ ವರ್ಸಟೈಲ್ ಅಂತ. ಒಂದೇ ಮೂಮೆಂಟ್ಗೆ ಒಂದು ಕಡೆ ಬಿರಿಯಾನಿನೂ ಹೋಗ್ಬೇಕು, ಒಂದು ಕಡೆ ಫ್ರೈ ಕೂಡ ಆಗಬೇಕು. ಟೈಮ್ ಕನ್ಸ್ಯೂಮ್. ಹೌದು. ಇಲ್ಲ ಅಂತಂದರೆ ಬಿರಿಯಾನಿ ಮಾಡಿರ್ತೀವಿ, ಅದಾದಮೇಲೆ ಚಿಕನ್ ಫ್ರೈ ಮಾಡೋಕೆ ಒಂದು ಅರ್ಧ ಮುಕ್ಕಾಲು ಗಂಟೆ. ಬಿರಿಯಾನಿ ಮಾಡಿದ್ರೆ ಬೋರ್ ಆಗೋಗಿರುತ್ತೆ, ಮತ್ತೆ ಮಾಡೋಕ್ಕೆ ಇಂಟ್ರೆಸ್ಟೇ ಹೋಗಲ್ಲ. ಒಂದು ಮಾಡಿಕೊಂಡು ಇನ್ನೊಂದು ತಣ್ಣಗೆ ಆಗೋಗಿರುತ್ತೆ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಕುದಿರುತ್ತೆ ಸಾಕು. ಮತ್ತೆ ಕಾಸ್ಟ್ಲಿ ರೈಸ್ ತಗೊಂಡು ವಾಶ್ ಮಾಡಲೇಬೇಕು, ಹಂಗೆ ಅಂತ ಯೂಸ್ ಮಾಡ್ತೀವಿ. ಚಿಕನ್ ಮಸಾಲೆ ಜೊತೆ ಬೆಂದಿದೆ ಸ್ವಲ್ಪ. ಅಕ್ಕಿನ ನಾವು ತೊಳೆದಿಟ್ಕೊಂಡಿದ್ದೀವಿ. ನೀಟಾಗಿ ಮಿಕ್ಸ್ ನಿಮಗೆ ಹೇಗೆ ಗೊತ್ತಾಯ್ತು ಈ ರೆಸಿಪಿ? ನೀವೇ ಒಂದು ಟ್ರೈ ಕೊಟ್ಟರೆ ಇವು ಮಾಡ್ಬೋದು. ಎಸ್, ಅಫ್ಕೋರ್ಸ್. ಇವಾಗ ಹೇಳಿದ್ರೆ ನೋಡಿ, ಯೂಶಲಿ ಎಲ್ಲ ಈಗ ಯೂಟ್ಯೂಬ್ ನೋಡ್ಕೊಂಡ್ರೆ ಸಾಕು, ಎಲ್ಲ ಮಾಡ್ಬಿಡ್ಬೋದು, ಅವ್ರಿಗೆ ಗೊತ್ತಿಲ್ಲದಿರೋರೆಲ್ಲ ಮಾಡ್ಬಿಡ್ಬೋದು ಅಂತಾರೆ. ಬಟ್ ನಾನು ಯೂಟ್ಯೂಬೆಲ್ಲ ನೋಡಿ ಅಂತ ಕಲ್ತಿಲ್ಲ. ಯೂಶಲಿ ಹಿಂಗೆ ಹೊರಗಡೆ ಏನಾದರೂ ಊಟಕ್ಕೆ ಹೋಗ್ತೀವಿ, ತಿಂತೀವಿ. ಸೊ ಅಲ್ಲಿ ತಿನ್ನುವಾಗ ಟೇಸ್ಟ್ ಗೊತ್ತಾಗುತ್ತಲ್ಲ, ಆ ಟೇಸ್ಟಲ್ಲೇ ನಾನು ಸ್ವಲ್ಪ ಐಡೆಂಟಿಫೈ ಮಾಡ್ತೀನಿ, ಅಂದರೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿರ್ಬೋದು, ಯಾವಾಗೆಲ್ಲ ಹಾಕಿರ್ಬೋದು ಅಂತ. ಸೊ ಒಂದೇ ಸಲ ಟ್ರೈ ಮಾಡಿದಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಡೈಲಿ ಮಧ್ಯ ಮಧ್ಯ ಮಾಡ್ತಾ ಯಾವ ಟೈಮಲ್ಲಿ ಏನು ಹಾಕಬೇಕು ಒಗ್ಗರಣೆಗೆ ಆ ಥರ ನೋಡಿಕೊಂಡು ಕಲಿತೇವೆ. ಮತ್ತು ನಿಮ್ಮ ಯೂಟ್ಯೂಬ್ ನೋಡಬೇಡಿ, ಓನಾಗಿ ಮಾಡಿ ಅಂತ ನೀವೇ ಹೇಳ್ತಾ ಇದ್ದೀರಾ ಇಂಡೈರೆಕ್ಟಾಗಿ. ಯೂಟ್ಯೂಬ್ ನೋಡಿ ಟ್ರೈ ಮಾಡಬೇಡಿ ಅಂತ. ಯಾವ ಯೂಟ್ಯೂಬು ನೋಡಿಲ್ಲ ಅಲ್ಲ, ಇವ್ರು ಹೆಂಗೆ ನೋಡೋದು? ಇಲ್ಲ, ಪ್ರತಿಯೊಬ್ಬರಿಗೂ ಅದೇ ಥರ ತಿಂದ್ರಲ್ಲೇ ರುಚಿ ಕಂಡುಹಿಡಿಬೋದು ಅಂತ ಹೇಳೋಕ್ಕಾಗಲ್ಲ. ಸೊ ಕೆಲವೊಬ್ರು ವಿಡಿಯೋಗಳು ತುಂಬ ಇಂಪಾರ್ಟೆಂಟು. ಸೊ ಅಂಥವ್ರಿಗೆ ಅಂತಾನೆ ಈ ವಿಡಿಯೋ. ಅಂಥವ್ರಲ್ಲ. ಎಷ್ಟು ನೀರು ಹಾಕೊಳ್ತಾ ಇದೆ? 2 ಗ್ಲಾಸ್ ಅಕ್ಕಿ ಹಾಕಿದೆ, 4 ಗ್ಲಾಸ್ ನೀರು ಹಾಕಿದೆ. ಓಕೆ. 2 ಗ್ಲಾಸ್ ಅಕ್ಕಿ ಸಾಕಾ? ಚಿಕನ್ ಫ್ರೈಗೆ ಸ್ವಲ್ಪ ಟೈಮ್ ಕೊಡಿ. ಚಿಕನ್ ಫ್ರೈ ಇರೋ ನೀರಲ್ಲಿ ಸ್ವಲ್ಪ ಕುದ್ದಿದೆ, ಬಟ್ ಈ ನೀರು ಸಾಲಲ್ಲ, ಈಗ ಆ್ಯಡ್ ಮಾಡ್ತೀನಿ. ಚಿಕನ್ ಫ್ರೈಗೆ ನೀರು ಅಳತೆ ಇರಬೇಕು ಅಂತ ಬರೀ ಕರೆಕ್ಟ್ ಅಳತೆ ಕೊಡೋಕ್ಕಾಗೋದಿಲ್ಲ. ಜಾಸ್ತಿ ಹಾಕ್ಬಿಟ್ರೆ ನೀರಾಗೋಗುತ್ತೆ. ನಿಮಗೆ ಥರ ಬೇಕೋ ಅಷ್ಟು ನೀರು ಹಾಕೋದು. ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ. ಈಗ ನಮ್ಮ ಅಪ್ಪ ಇವ್ರಿಗೆ ಹೇಳಿದರೆ ಸ್ವಲ್ಪ ನೀರು ಥರ ಮಾಡು, ಸ್ವಲ್ಪ ನೀರಾಗಿ ಮಾಡ್ತಾರೆ. ಟೇಸ್ಟ್ ಮಾಡೋಕ್ಕೆ. ಯೂಶಲಿ ನಾವು ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ, ಮತ್ತೆ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ರುಚಿ ತಕ್ಕಂಗೆ ನೀವು ಹಾಕ್ಕೊಳ್ಳಿ ಅಷ್ಟೇ. ಫೈನಲಿ ನಿಂಬೆ ಹಣ್ಣಿನ ರಸ, ಚಿಕನ್ ಫ್ರೈ ಕೂಡ ನೀವು ಗಮನಿಸ್ಬೋದು. ಬಿರಿಯಾನಿಗೂ ಸೇಮೇ ನಾನು ಮಾಡಿದ್ದು, ಚಿಕನ್ ಫ್ರೈಗೂ ಸೇಮ್, ಬಟ್
ಬಿರಿಯಾನಿಗೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆ ಇದೆ. ಅದೇನು ಅಂತ ಕೇಳಿದ್ರೆ ಆಗಲೇ ನಾನು ಕುಟ್ಟಿದ್ದು ಪುಡಿ ತೋರಿಸ್ದೆ ಗೊತ್ತಾ, ಚಕ್ಕೆ ಲವಂಗ ಎಲ್ಲ ರುಬ್ಕೊಂಡು ಐ ಮೀನ್ ಕುಟ್ಟಿ ಪುಡಿ ಮಾಡಿದ್ದು, ಅದು ಒಂದು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಮೆಣಸು ಜೀರಿಗೆ ನೋಡಿ, ನೀವು ಒಂದು ರೆಸಿಪಿ ಕಲ್ತ್ಕೊಂಡ್ರೆ ಎರಡೂ ಮಾಡ್ಕೋಬೋದು. ಸೊ ಏನಂದರೆ ಒಂದೊಂದು ಐಟಮ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಬಿಟ್ಟರೆ ಇನ್ನೆಲ್ಲ ಎಲ್ಲ ಸೇಮ್ ಐಟಮ್ಸ್. ಫ್ರೈಗೆಲ್ಲ ಕರೆಕ್ಟಾಗಿದೆ. ಕುಕ್ಕರ್ ಮುಚ್ಚೋದು ಬೇಡ. ಇನ್ನೊಂದು ಟಿಪ್ಸ್ ಹೇಳಕ್ಕೆ ಬರ್ತೀನಿ ಅಂದರೆ, ಈಗ ನೋಡಿ ಇದು ನೀರು ಎಷ್ಟಿದೆ ಅಂತ, ಅದನ್ನೇ ನೀವು ಚಿಕನ್ ಚೆನ್ನಾಗಿ ಬೇಯಬೇಕು ಅಂತ ಕುಕ್ಕರಾಗಿ ವಿಷಲ್ ಕೂಗ್ಬಿಟ್ರೆ ನೀರು ನಿಮಗೆ ಅದು ಡ್ರೈ ಆಗೋದೇ ಇಲ್ಲ. ನೀರು ಹಂಗೆ ಇರುತ್ತೆ, ಚಿಕನ್ ಬೆಂದಿರುತ್ತೆ, ಆಗ ನಿಮಗೆ ಅದು ಫ್ರೈ ಆಗಲ್ಲ, ಸಾಂಬಾರು ಆಗೋದಿರುತ್ತೆ. ಸೊ ಫ್ರೈ ಮಾಡುವಾಗ ಯಾವಾಗಲೂ ಓಪನ್ ವಿಷಲಲ್ಲೇ ಬೇಯಿಸಿ. ನೀವು ಯಾವುದು ಖಾರದ ಪುಡಿ ಯೂಸ್ ಮಾಡೋದು? ಖಾರದ ಪುಡಿ ನಾನು ಬಟ್ ಇಲ್ಲಿ ಕ್ಯಾಚ್ ಇದೆ. ಕ್ಯಾಚ್ ಏನಕ್ಕಿದೆ ಅಂತಂದರೆ ನಾನು ಯೂಸ್ ಮಾಡೋಂಥ ಪ್ರಾಡಕ್ಟ್ ಸಿಗಲಿಲ್ಲ, ಅದಕ್ಕೋಸ್ಕರ ಕ್ಯಾಚನ್ನ ತೊಗೊಂಡೆ. ಬಟ್ ನಾನು ಯೂಸ್ ಮಾಡೋದು ಟಿಕಾ ಲಾಲ್. ಅದು ನಿಮಗೆ ಅದರದ್ದು ಫ್ಲೇವರ್ ಜೊತೆಗೆ ಕಲರ್ ಇದೆ. ಅದೇನು ಆರ್ಟಿಫಿಷಿಯಲ್ ಕಲರ್ ಅಲ್ಲ, ನ್ಯಾಚುರಲ್ ಇದೇನೆ. ಸೊ ಅದು ನಿಮಗೆ ಯೂಶಲಿ ಬಿರಿಯಾನಿ ಅಂತಂದರೆ ಏನು ಕಲರ್ಫುಲ್ ಆಗಿರಬೇಕು, ಜ್ಯೂಸಿ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆ ಪೌಡರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಅದು ಸಿಗುತ್ತೆ. ಈಗಲೂ ನಿಮಗೆ ರೆಡ್ ಕಲರ್ ಕಾಣಿಸ್ತಿದೆ, ಬಟ್ ನಿಮಗೆ ಆ ಎಕ್ಸ್ಪೆಕ್ಟೇಷನ್ ಅಷ್ಟು ಸಿಗಲ್ಲ. ಸೊ ಟಿಕಾಲಲ್ಲಿ ಯೂಸ್ ಮಾಡಿದಾಗ ಇನ್ನೂ ಸ್ವಲ್ಪ ರೆಡ್ಡಿಶ್ ಆಗಿ ಬರುತ್ತೆ. ಪರ್ಫೆಕ್ಟಾಗಿ ರೆಡಿ ಆಗಿದೆ. ಟೇಸ್ಟ್ ಮಾತ್ರ ಆಸಮ್ ಇದೆ. ಸ್ವಲ್ಪ ಬಿಟ್ಟು ಎಲ್ಲ ಪರ್ಫೆಕ್ಟ್. ನೀರು ಸ್ವಲ್ಪ ಡ್ರೈ ಆಗಿ ಹಾಕಬೇಕು ಅಷ್ಟೇ. ಓಕೆ. ಸೊ ಬಿರಿಯಾನಿಗೆ ಖಾರ ಎಲ್ಲ ಸರಿ ಇದೆ, ಉಪ್ಪು ಕಮ್ಮಿ ಇದೆ. ಸ್ವಲ್ಪ ಉಪ್ಪು ಪರವಾಗಿಲ್ಲ. ಬೆಂದಮೇಲೆಲ್ಲ ಅನ್ನ ಬೆಂದಮೇಲೆ ಅನ್ನಕ್ಕೆ ಬೇಕಲ್ಲ. ಎಸ್. ಆಲ್ಮೋಸ್ಟ್ ಅರ್ಧ kg ಮೇಲೆ ಅನ್ನ ಹಾಕಿದ್ದೀವಿ ನಾವು. ಫೈನಲಿ ಬಿರಿಯಾನಿ ಮಸಾಲೆ ಎಲ್ಲ ಹಾಕಿ ರೆಡಿ ಆಗಿದೆ. ಸ್ಟೇಜಿಗೆ ಬಂದಿದೆ. 2 ಸಲ ಕೂಗಬೇಕು. ಓಕೆ. ಚಿಕನ್ ಫ್ರೈ ಬಂದರೆ ಇದು ಆಲ್ಮೋಸ್ಟ್ ಆಗಿದೆ. ನೋಡಿ ಹಿಂಗೆ ಪೀಸ್ ಚೆಕ್ ಮಾಡ್ಕೋಬೇಕು ನೀವು. ಹಿಂಗೆ ಹಿಂಗೆ ಕಟ್ಟಾಗ್ತಿಲ್ಲ ಅಂದಾಗ ಇನ್ನೂ ಬೇಯಬೇಕಂತ. ನೋಡಿ ಅಲ್ವಾ, ಉದುದ್ರಾಗಿ ನೋಡಿ ಗೈಸ್ ಈ ಥರ ಯಾವ ಥರ ಆಗಿದೆ ಅಂತ. ಮಸ್ಟ್ ಟ್ರೈ. ಯಾವಾಗ ತಿಂತೀನಿ ಅನಿಸ್ತಾ ಇದೆ. ಬೇಗ ಸರ್ವ್ ಮಾಡಿ. ಕೆಳಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗಿ ಕೆಳಗೆ ಹಿಡ್ಕೊಂಡ್ಬಿಟ್ಟಿದೆ. ಅದೇನಿಲ್ಲ, ಕಾಮನ್ ಆಗುತ್ತೆ. ನಾವು ಅಷ್ಟು ಅಡವಾಗಿ ಏನು ತಿನ್ನಲ್ಲ. ಬೇಸಿದೆ ಚೆನ್ನಾಗಿದ್ರೆ ಓಕೆ. ಕ್ಯಾಮ್ರಾದಲ್ಲಿ ಕೈ ಎಲ್ಲೆಲ್ಲ ಹತ್ರ ಇದ್ದೀರಾ. ಬಿಸಿ ಇದೆ. ವಾವ್, ಪರವಾಗಿದೆ. ಫ್ರೈನೂ ಆಗೋಗಿದೆ ಗೈಸ್, ಮುಚ್ಚಿಟ್ಟಿದ್ದೀವಿ. ಎಷ್ಟು ಪರ್ಫೆಕ್ಟಾಗಿ ಬೆಂದಾಗಿದೆ ನೋಡಿ. ಸಾಫ್ಟಾಗಿ ಬೆಂದಿದೆ.